ಸಂಸ್ಥೆಗಳಲ್ಲಿ ಓಡಾಡ್ತಾ ಇರ್ತಾರೆ. ಇನ್ನು ಇವರು ಅತ್ಯಂತ ಸಂಪ್ರದಾಯಕ್ಕೆ ಒತ್ತು ಕೊಡ್ತಕ್ಕಂತಹ ವ್ಯಕ್ತಿಗಳು, ಆಧ್ಯಾತ್ಮದಲ್ಲಿ ವಿಶ್ವಾಸವುಳ್ಳವರು, ದೇವರಲ್ಲಿ ನಂಬಿಕೆ ಇರತಕ್ಕಂಥದ್ದು, ಹಿರಿಯರಲ್ಲಿ ಪ್ರೀತಿ ಇರತಕ್ಕಂತಹ ವ್ಯಕ್ತಿಗಳು. ಹಾಗಾಗಿ ಸಂಪ್ರದಾಯದ ಕಡೆ, ಶಾಸ್ತ್ರದ ಕಡೆ ಜಾಸ್ತಿ ಇವರು ಗಮನವನ್ನ ಕೊಡ್ತಾರೆ. ಇನ್ನು ಇವರು ಅಧಿಕವಾಗಿ ವಸ್ತ್ರ ಅಲಂಕಾರಕ್ಕೆ ಏನು ಮಾನ್ಯತೆ ನೀಡ್ತಾರಲ್ಲ, ಹಾಗಾಗಿ ಬೇರೆಯವರಲ್ಲಿಯೂ ಕೂಡ ಅದನ್ನು ನೋಡ್ತಾರೆ. ಅಂದ್ರೆ ಸೌಂದರ್ಯವನ್ನ ಆಸ್ವಾದಿಸ್ತಕ್ಕಂಥ ವ್ಯಕ್ತಿಗಳು, ಚೆನ್ನಾಗಿರ್ತಕ್ಕಂಥದ್ದನ್ನ ಬಹಳಷ್ಟು ವರ್ಣನೆ ಮಾಡಿ ಹೇಳ್ತಕ್ಕಂತಹ ವ್ಯಕ್ತಿತ್ವ. ಮತ್ತು ಇವರು ಸದಾ ಸಂತೋಷದಾಯಕ ಜೀವನವನ್ನ ನಡೆಸ್ತಾ ಇರ್ತಾರೆ, ಸದೃಢ ನಿರ್ಧಾರಗಳನ್ನ ಕೈಗೊಳ್ತಾರೆ. ಅಂದ್ರೆ ಇವರು ಟೆನ್ಷನ್ ಜಾಸ್ತಿ ಮಾಡ್ಕೊಳ್ಳಲ್ಲ. ಯಾವುದೇ ವಿಚಾರ ಇದ್ರೂ ಕೂಡ ಆಗತ್ತೆ, ಸರಿ ಮಾಡ್ತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಹಾಗಾಗಿ ಅವರು ಜಾಸ್ತಿ ಟೆನ್ಷನ್ ತಗೊಳ್ಳಿಕ್ಕೆ ಹೋಗಲ್ಲ. ಯಾವುದೇ ಇದ್ರೂ ಕೂಡ ಅದನ್ನ ಬಹಳ ಸಲೀಸಾಗಿ ಲೀಲಾಜಾಲವಾಗಿ ಮಾಡ್ತಾರೆ. ಮತ್ತು ಅವರು ತೆಗೆದುಕೊಂಡಿರುವಂಥ ನಿರ್ಧಾರಗಳು ಬಹಳ ಸದೃಢವಾಗಿರ್ತವೆ. ಆಯ್ತಾ. ಇನ್ನು ಇವರು ಯಾವಾಗಲೂ ಜನರಿಗೆ ಅವಶ್ಯಕತೆ ಇರತಕ್ಕಂತಹ ಸೌಲಭ್ಯಗಳನ್ನು ದೊರಕಿಸಿಕೊಡ್ತಕ್ಕಂಥದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇನ್ನು ಎಲ್ಲ ವಿಷಯಗಳಲ್ಲಿ ಉತ್ತಮ ಸಲಹೆಗಳನ್ನು ನೀಡ್ತಾರೆ. ಮತ್ತು ಸಂಪೂರ್ಣವಾಗಿ ಇವರು ಸ್ನೇಹ ಜೀವಿಗಳಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ. ಮೂಲ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಫಲ, ಅವರ ಮನಸ್ಥಿತಿ. ಮತ್ತು ಇನ್ನು ಈ ಧನುಸು ರಾಶಿಯಲ್ಲಿ ಬರ್ತಕ್ಕಂತಹ ಈ ಮೂಲ ನಕ್ಷತ್ರ, ಇದರಲ್ಲಿ 4 ಚರಣಗಳು ಹೇಳಿದ್ನಲ್ವಾ, ಎ ಯೋ ಬ ಬಿ ಅನ್ನುವಂಥ 4 ಚರಣಗಳಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು. ಒಂದೊಂದು ಚರಣದ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನುವಂಥ ವಿವರವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಥಮ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರು ಕೊಂಚ ಏನಿರುತ್ತೆ, ಸಿಟ್ಟಿನ ಪ್ರವೃತ್ತಿಯವರು ಇರ್ತಾರೆ. ಸ್ವಲ್ಪ ಕೋಪ ಜಾಸ್ತಿ ಇವರಿಗೆ. ಏನಾದರೂ ಹೇಳಿದ್ರೆ ಬೇಗನೆ ಕೋಪಿಸ್ಕೊಂಡ್ಬಿಡ್ತಾರೆ. ಆ ಥರದ ನಿರ್ಣಯ ಕೈಗೊಳ್ಳುವಂತ ಸಾಧ್ಯತೆ ಇರ್ತವೆ. ಇನ್ನು ದ್ವಿತೀಯ ಚರಣದಲ್ಲಿ ಜನಿಸಿರ್ತಕ್ಕಂಥ